3ರಂದು ನಡೆಯಲಿರ್ತಕ್ಕಂಥ ನಿಮ್ಮ SSLC ಗಣಿತ ವಾರ್ಷಿಕ ಪರೀಕ್ಷೆಗೆ ಒಂದು 5ನೇ ಸೆಟ್ನಲ್ಲಿ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ 4 ಕ್ವಶನ್ ಪೇಪರ್ಗಳನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಇಷ್ಟು ಲೆಕ್ಕ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಇದೇ ತನ್ನಾಗಿರ್ತಕ್ಕಂಥ ಲೆಕ್ಕಗಳನ್ನೇ ನಿಮ್ಮ ವಾರ್ಷಿಕ ಪರೀಕ್ಷೆಗಳಲ್ಲಿ ಬರ್ತಾವೆ. ಎಲ್ಲ ವಿಷಯಗಳಲ್ಲಿನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋಗಳನ್ನು ವಾಚ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಸೊ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡೋಣ, ಫಸ್ಟ್ ಗಣಿತದ ಕ್ವಶನ್ ಪೇಪರ್ಗಳನ್ನು ತೋರಿಸ್ತೀನಿ. ಈ ಕ್ವಶನ್ಸ್ಗಳನ್ನು ನೋಡಿ ಉತ್ತರ ಪ್ರಾಕ್ಟೀಸ್ ಮಾಡಿ. ಕಡೆಗೆ ಉತ್ತರಗಳನ್ನು ತೋರಿಸ್ತೀನಿ, ಆ ಉತ್ತರಗಳನ್ನು ತಾಳೆ ನೋಡಿ ಚೆನ್ನಾಗಿ ಕರೆಕ್ಷನ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸೊ ಪ್ರಶ್ನೆ ಒಂದಿದೆ, -5x + 2y = 4 ರೇಖೆಗೆ ಆಯ್ಕೆಗೊಳ್ಳುವ ರೇಖೆಯ ಸಮೀಕರಣ ಯಾವುದು? ಪ್ರಶ್ನೆ 2, ax² + bx + c = 0 ಈ ಸಮೀಕರಣದ ಮೂಲಗಳು ಸಮನಾದರೆ c = ಪ್ರಶ್ನೆ 3, r ತ್ರಿಜ್ಯವಿರುವ ವೃತ್ತದಲ್ಲಿ ಕೋನವನ್ನು ಉಂಟು ಮಾಡುವ ತ್ರಿಜ್ಯಾಂತರ ಖಂಡದ s ಉದ್ದ ಕಂಡುಹಿಡಿತಕ್ಕಂಥ ಸೂತ್ರ. ಪ್ರಶ್ನೆ 4, ಒಂದು ಘಟನೆಯ ಸಂಭವನತೆ pa ಆದಾಗ 5, 2, 5, 8, 11 ಸಮಾಂತರ ಶ್ರೇಣಿಯ n ನೇ ಪದ. 6ನೇ ಪ್ರಶ್ನೆ, px = x² - 5x + c ಬಹುಪದೋಕ್ತಿಯ ಶೂನ್ಯತೆಗಳು a ಮತ್ತು ಬೀಟಾ a - ಬೀಟಾ = 1 ಆದಾಗ c ಯ ಬೆಲೆ ಕೇಳಿದ್ದಾರೆ. ಪ್ರಶ್ನೆ 7ರಲ್ಲಿ ಬೆಲೆ ಕೇಳಿದ್ದಾರೆ. 8ರಲ್ಲಿ ಎಸ್ ನಿರ್ಧಾರಕ ಯಾವುದು ಅಂತ ಕೇಳಿದರು. ಸೊ ತಾವುಗಳು ಏನು ಮಾಡಬೇಕು, ಕ್ವಶನ್ಸ್ಗಳನ್ನು ನೋಡಿ ಈ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಉತ್ತರಗಳನ್ನು ಕಡೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 9 ಇದೆ, √8, √18, √32 ಸಮಾಂತರ ಶ್ರೇಣಿಯ ಮುಂದಿನ ಪದ ಕಂಡುಹಿಡಿಯಿರಿ. ಪ್ರಶ್ನೆ 10, px = x³ - 3x² + 4x + 24 ಒಂದು ಅಪವೃತ್ಯ x - 2 ಆದರೆ k ನ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ 11, ತ್ರಿಭುಜ ABCಯ ವಿಸ್ತೀರ್ಣ 16 cm² ಮತ್ತು ತ್ರಿಭುಜ DEF ನ ವಿಸ್ತೀರ್ಣ 25 cm². BE 2.3 cm ಆದರೆ EF ನ ಉದ್ದ ಕಂಡುಹಿಡಿಯಿರಿ. 12ನೇ ಪ್ರಶ್ನೆ, ಒಂದು ಸಿಲಿಂಡರ್ ಮತ್ತು ಶಂಕುವಿನ ಪಾದ ಹಾಗೂ ಎತ್ತರ ಸಮ ಆದರೆ ಘನಫಲಗಳ ಅನುಪಾತ ಕಂಡುಹಿಡಿಯಿರಿ. ಪ್ರಶ್ನೆ 13, P ಯ ಯಾವ ಬೆಲೆಗೆ ಎರಡು ಚರಾಕ್ಷರಗಳಿರತಕ್ಕಂಥ ಸಮೀಕರಣಗಳು 4x + py + 8 = 0 ಮತ್ತು 2x + 2y + 2 = 0 ಅನನ್ಯ ಪರಿಹಾರವನ್ನು ಹೊಂದಿರ್ತದೆ. ಪ್ರಶ್ನೆ 14, ax² + bx + c = 0 ಸಮೀಕರಣದ ಒಂದು ಮೂಲ ಅದರ ಮತ್ತೊಂದು ಮೂಲದ ವ್ಯುತ್ಕ್ರಮ ಆದರೆ c ಮತ್ತು a ಗೆ ಇರೋ ಸಂಬಂಧವನ್ನು ಕಂಡುಹಿಡಿಯಿರಿ. 15ರಲ್ಲಿ ಬೆಲೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 18ರಲ್ಲಿ ಸಿಲಿಂಡರ್ನ ಒಂದರ ಎತ್ತರ ಮತ್ತು ತ್ರಿಜ್ಯ ಕ್ರಮವಾಗಿ 80 cm 20 cm ಆದರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17. ಇಲ್ಲಿ 2 ಅಂಕದ ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಖಂಡಿತವಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ, ಇದರ ಮೇಲೇನೆ ನಿಮಗೆ ಪ್ರಶ್ನೆಗಳು ಬರ್ತವೆ. 17ನೇ ಪ್ರಶ್ನೆ ಕೊಟ್ಟಿದ್ರು ನಿಮಗೆ, √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. ಪ್ರಶ್ನೆ 18, ನೈಜ ಭಾಗಾಕಾರ ಮಾಡದೆ 33/50 ಭಿನ್ನರಾಶಿಯ ಕೊನೆಗೊಳ್ಳುವ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂದು ತೋರಿಸಿ ನಂತರ ಅದರ ದಶಮಾಂಶ ವಿಸ್ತರಣೆಯನ್ನು ಬರೀರಿ. ಅಥವಾ ಮುಂದಿನ ಪ್ರಶ್ನೆ ಕೇಳಿದ್ದಾರೆ, 56 ಮತ್ತು 96ರ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಯೂಕ್ಲಿಡ್ನ ಭಾಗಾಕಾರ ನಿಯಮ ಉಪಯೋಗಿಸಿ ಕಂಡುಹಿಡಿಯಿರಿ. ಪ್ರಶ್ನೆ 19, px = x² + 7x + 12 ರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳಿಗೂ ಸಹಗುಣಕಗಳಿಗೂ ನಡುವೆ ಇರುವ ಸಂಬಂಧವನ್ನು ಪರಿಶೀಲಿಸಿರಿ. 20, 2x² - 3x - 1 = 0 ಸಮೀಕರಣದ ಮೂಲಗಳ ಸ್ವಭಾವ ಕಂಡುಹಿಡಿಯಿರಿ. 21, 5 cm ತ್ರಿಜ್ಯವಿರುವ ವೃತ್ತವನ್ನು ಎಳೆದು ಎರಡು ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಇರುವಂತೆ ತ್ರಿಜ್ಯಗಳ ಅಂತ್ಯದಲ್ಲಿ ಸ್ಪರ್ಶಕಗಳನ್ನು ರಚಿಸಿರಿ. 22, ತ್ರಿಜ್ಯ 14 cm ಇರಬೇಕು. ಅದರ ತ್ರಿಜ್ಯಾಂತರ ಖಂಡದ ಉದ್ದ APB = 22 cm ಆದರೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಥವಾ 14 cm ತ್ರಿಜ್ಯ ಇರುವ ಒಂದು ವೃತ್ತ ಚತುರ್ಥಕದಲ್ಲಿ ಉದ್ದ 14 cm ಇದೆ. ಒಂದು ಚೌಕವನ್ನು ಕತ್ತರಿಸಿದ್ದಾರೆ. ಹಾಗಾದರೆ ಉಳಿದ ಭಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. 23ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವಂತೆ ಅರ್ಧಗೋಳದ ಮೇಲೆ ಶಂಕುವೊಂದನ್ನು ಜೋಡಿಸಲಾಗಿದೆ. ಶಂಕು ಮತ್ತು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣಗಳು ಸಮನಾಗಿದ್ದರೆ ಶಂಕುವಿನ ತ್ರಿಜ್ಯ ಹಾಗೂ ಎತ್ತರದ ಅನುಪಾತ ಕಂಡುಹಿಡಿಯಿರಿ. 24ರಲ್ಲಿ ಸಂಭವನೀಯತೆ ಕಂಡುಹಿಡಿಯಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ, ನೋಡಿಕೊಂಡು ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಸರಾಸರಿಗಳನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಅಧಿಕ ವಿಧಾನದ ಓಜಿಯು ರಚನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. 27ರಲ್ಲಿ ಬಕೆಟ್ನ ಎತ್ತರ ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ 27ರಲ್ಲಿನೂ ಕೂಡ ತಾವುಗಳು ಡಾಟಾಗಳನ್ನು ನೋಡ್ರಿ. 28ರಲ್ಲಿ ಎಸ್
ಪ್ರಶ್ನೆ 29ರಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಾದ ಸ್ಪರ್ಶಕವು ಸಮಾಂತರ ಸಾಧಿಸ್ರಿ. 30ನೇ ಪ್ರಶ್ನೆ ಇತ್ತು ಉದ್ದ ಕಂಡುಹಿಡಿದು. ಆಮೇಲೆ ಇಲ್ಲಿ ದೂರ ಕಂಡುಹಿಡಿಲಿಕ್ಕಂತಕ್ಕಂಥ ಪ್ರಶ್ನೆಗಳಿತ್ತು. ವಿಡಿಯೋ ಪಾಸ್ ಮಾಡಿ ಲೆಕ್ಕಗಳನ್ನು ನೋಡಿಕೊಂಡು ಬಿಡಿಸ್ರಿ. 30ನೇ ಪ್ರಶ್ನೆ ಹೋಗೋಣ. ಎಸ್ ಸಂಖ್ಯೆ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. 32ರಲ್ಲಿ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಅಥವಾ ದತ್ತ ಸಂಖ್ಯೆ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಎಸ್ ಸಮರೂಪ ತ್ರಿಭುಜಗಳ ಬಗ್ಗೆ ಒಂದು ಲೆಕ್ಕ ಇದೆ. ಲಾಸ್ಟ್ ಇರ್ತಕ್ಕಂಥದ್ದು ಪ್ರಮೇಯನೂ ಕೂಡ ಸಾಧಿಸಲಿಕ್ಕೆ ಹೇಳಿದ್ದಾರೆ. 34ರಲ್ಲಿ ಈ ಒಂದು ಗ್ರಾಫನ್ನು ಬಿಡಿಸಬೇಕಿತ್ತು. 35ರಲ್ಲಿ ಕಾಲ ಕಂಡುಹಿಡಿಯಿತ್ತು. 36ರಲ್ಲಿ ಇರ್ತಕ್ಕಂಥ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಥವಾ ಸಾಧಿಸಿ. ಆಮೇಲೆ ಇದು ಇತ್ತು ಎಸ್ ಪ್ರಮೇಯ. 38ರಲ್ಲಿ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಲೆಕ್ಕಗಳನ್ನು 5 ಅಂಕಕ್ಕೆ ಕೊಟ್ಟಿದ್ರು. ಸೊ ಇನ್ನು ಮುಂದೆ ನಾನು ನಿಮ್ಗೆ ಏನು ಮಾಡ್ತೀನಿ, ಆನ್ಸರ್ಸ್ಗಳನ್ನು ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಲಾಸ್ಟ್ ಕ್ವಶನ್ಸ್ಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಇಲ್ಲಿದ್ದಾವೆ ಉತ್ತರಗಳು. ಸೊ ಮೊದಲ 8 ಬಹು ಆಯ್ಕೆ ಪ್ರಶ್ನೆಗಳಿಗೆ ಇರ್ತಕ್ಕಂಥ ಉತ್ತರಗಳು. ನೆಕ್ಸ್ಟ್ 9ನೇ ಉತ್ತರ 5√2 ಬರಬೇಕು. 10ನೇ ಉತ್ತರ -10. 11 2.8 ಸೆಂಟಿಮೀಟರ್. 12 3:1. 13ರಲ್ಲಿ 4 ಆಗಬೇಕು. 14ರಲ್ಲಿ ಎಸ್. 15 23. 16ರಲ್ಲಿ 5:1. 17ರ ಉತ್ತರ ಇದೆ. ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ ಯಾವ ಥರ ಬಿಡಿಸಿದ್ದಾರೆ. 18ರ ಉತ್ತರ ಇತ್ತು 0.66 ಅಥವಾ ಇಲ್ಲಿ ಇನ್ನೊಂದು ಲೆಕ್ಕಗಳನ್ನು ಈ ತರನಾಗಿರ್ತಕ್ಕಂಥ ಮಸ ಮಾಡಲಿಕ್ಕೂ ಕೂಡ ಅವರು ಕೊಟ್ಟಿದ್ದರು. ಇನ್ನು 19ನೇ ಲೆಕ್ಕದಲ್ಲಿರ್ತಕ್ಕಂಥದ್ದು ಉತ್ತರ ಬರಬೇಕಾಗಿತ್ತು. 20ನೇಯ ಲೆಕ್ಕದ ಉತ್ತರ. 21ನೇ ಲೆಕ್ಕದಲ್ಲಿರ್ತಕ್ಕಂಥ ಉತ್ತರ ಸ್ಪರ್ಶಕ ರಚನೆ. 22ರ ಪ್ರಶ್ನೆಯ ಉತ್ತರ ಇತ್ತು ಇದು 22ದಲ್ಲಿ. ಸೊ ಇಲ್ಲಿವರೆಗೂ ಕೂಡ ಇತ್ತು 56 cm²ವರೆಗೂ ಕೂಡ ತಾವುಗಳು ಉತ್ತರ ಬರಬೇಕಿತ್ತು. ಅಥವಾ ಆಯ್ಕೆ ಪ್ರಶ್ನೆ ಉತ್ತರ ಇತ್ತು, ಅದರಲ್ಲಿ 14√2 ಸೆಂಟಿಮೀಟರ್ ಅಂತಕ್ಕಂಥ ಉತ್ತರ ಬರಬೇಕು. 23ನೇ ಪ್ರಶ್ನೆ ಉತ್ತರ. ಇನ್ನು 24ರಲ್ಲಿ ಇರ್ತಕ್ಕಂಥ ಸಂಭವನೀಯತೆ 1. ಎಸ್ ನಿಮಗೆ ಸರಾಸರಿ ಕಂಡುಹಿಡಿಯಲಿಕ್ಕೆ ಹೇಳಿದ್ರೆ 49.6 ಆಗ್ತು. ಆಮೇಲೆ ಅಧಿಕ ವಿಧಾನದ ಓಜಿಯುಗಳನ್ನು ರಚನೆ ಮಾಡಲಿಕ್ಕೆ ಕೇಳಿದರು. ಇದಿತ್ತು ಅಧಿಕ ವಿಧಾನದ ಓಜಿ. 27ನೇ ಪ್ರಶ್ನೆ ಉತ್ತರ 15 ಸೆಂಟಿಮೀಟರ್ ಬರಬೇಕು. ಆಯ್ಕೆ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರದ 5 ಸೆಂಟಿಮೀಟರ್. 28ರಲ್ಲಿ ರಚನೆ ಇತ್ತು ಕನ್ಸ್ಟ್ರಕ್ಷನ್. 29ರಲ್ಲಿ ಇರ್ತಕ್ಕಂಥ ಪ್ರಮೇಯ ಇತ್ತು. ತಾವೀಗಾಗಲೇ ಪ್ರಮೇಯಗಳನ್ನು ಪ್ರಾಕ್ಟೀಸ್ ಮಾಡಿದ್ದೀರಿ. ಇನ್ನು 30ನೇ ಪ್ರಶ್ನೆ ಉತ್ತರ ಇತ್ತು, ಇಷ್ಟು ಬರಬೇಕಾಗಿತ್ತು ಉತ್ತರ. ಅದರಲ್ಲಿ ಇನ್ನೊಂದು ಪ್ರಮೇಯ ಇದೆ ಕಾಣುತ್ತೆ. ಸೊ ಅದು ಉತ್ತರ 32.87 m ಅಂತಕ್ಕಂಥದ್ದು ಬರಬೇಕು. 31ನೇ ಪ್ರಶ್ನೆ ಉತ್ತರ ಇದೆ 41 ಆಗಿರ್ತದೆ ಅಂತ ಹೇಳಿದ್ದಾರೆ. 32ರಲ್ಲಿ ಉತ್ತರಗಳು, ಅಲ್ಲಿರ್ತಕ್ಕಂಥ ಆಯ್ಕೆ ಪ್ರಶ್ನೆ ಉತ್ತರನೂ ಕೂಡ ಇದರಲ್ಲಿರ್ತಕ್ಕಂಥ ಉತ್ತರ ಇತ್ತು. ಪಾಸ್ ಮಾಡಿ ಚೆನ್ನಾಗಿ ಇವುಗಳನ್ನು ತಾವು ಏನು ಮಾಡ್ಕೊಳ್ಬೇಕು, ಉತ್ತರಗಳನ್ನು ನೋಡಬೇಕು. ಇದೇ ರೀತಿಯ ಕ್ವಶನ್ಸ್ಗಳು ಬರ್ತಾವೆ, ಪ್ಯಾಟರ್ನ್ ಸೇಮ್ ಇರ್ತದೆ. ತಾವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ, ಖಂಡಿತವಾಗಿ ಅಂಕಗಳು ಸಿಕ್ಕೇ ಸಿಗ್ತಾವೆ. ಚೆನ್ನಾಗಿ ಮಾರ್ಕ್ಸ್ ಆಗ್ತದೆ, ಸ್ಕೋರು ಕೂಡ ಆಗ್ತದೆ. ಎಸ್ ಮುಂದಿನ ಪ್ರಶ್ನೆ ಅಧಿಕ ವಿಧಾನದಿಂದ ಆಯಿತು. ಇನ್ನು ಇಲ್ಲಿ ಗ್ರಾಫ್ಗಳನ್ನು ಕೇಳಿದರು. ಸೊ ಗ್ರಾಫ್ಗಳನ್ನು ನೋಡ್ಕೊಡ್ರಿ ಯಾವ ಥರನಾಗಿರ್ತಕ್ಕಂಥ ಗ್ರಾಫ್ ಬಿಡಿಸಿದ್ದಾರೆ. ಇನ್ನು 35ನೇ ಪ್ರಶ್ನೆ ಉತ್ತರ ಇಷ್ಟ ಆಗಬೇಕಾಗಿತ್ತದು. ನೆಕ್ಸ್ಟ್ 36ನೇ ಪ್ರಶ್ನೆ ಉತ್ತರ. ಅಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು, ಅದು ಇಲ್ಲಿವರೆಗೂ ಕೂಡ ಬರಬೇಕು. ಇನ್ನು ಇದು 37ನೇ ಪ್ರಶ್ನೆಯ ಒಂದು ಪ್ರಮೇಯ ಕೇಳಿದರು, ಇಷ್ಟಿತ್ತು. ಲಾಸ್ಟ್ 38ಕ್ಕೆ ಒಂದು 5 ಅಂಕದ ಪ್ರಶ್ನೆಗಳನ್ನು ಕೇಳಿದರು. ಅದನ್ನು ಬಿಡಿಸ್ತಕ್ಕಂಥ ವಿಧಾನಗಳನ್ನು ನೋಡ್ಕೊಡ್ರಿ. ಸೊ ಖಂಡಿತವಾಗಿ ಇದರಿಂದ ನಿಮ್ಗೆ ಏನಾಗ್ತದಪ್ಪ ಅಂದರೆ ಬೆನಿಫಿಟ್ ಆಗ್ತದೆ. ಇದಿತ್ತು 5ನೇ ಮಾಡೆಲ್ನ ಗಣಿತದ ಕ್ವಶನ್ ಪೇಪರ್ ಇತ್ತು. ಸೊ ಇನ್ನು ಮುಂದೆ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ವಿಡಿಯೋಗಳನ್ನು ಹೆಚ್ಚು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ.